ಅಭಿವೃದ್ಧಿ ಹೆಸರಿನಲ್ಲಿ ಸುಮಾರು 150 ಕೋಟಿಗೂ ಅಧಿಕ ಹಣವನ್ನ ಸರ್ಕಾರದಿಂದ ಪಡೆದು ಕೋಟ್ಯಂತರ ರೂಪಾಯಿ ನಷ್ಟ ಮಾಡುವಲ್ಲಿ ಕಾವೇರಿ ನೀರಾವರಿ ನಿಗಮ ಯಶಸ್ವಿಯಾಗಿದೆ. ಹೌದು, ಹಾಸನ ನಗರದಲ್ಲಿರುವ 6 ಕೆರೆಗಳು 11 ಪಾರ್ಕ್ಗಳ ಅಭಿವೃದ್ಧಿಗೆ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಪಾರ್ಕ್ಗಳು ಹಾಗೂ ಕೆರೆಗಳ ಅಭಿವೃದ್ಧಿ ಕೈಗೆತ್ತಿಕೊಂಡಿದ್ದು, ಸರ್ಕಾರದ 150 ಕೋಟಿಗೂ ಅಧಿಕ ಹಣವನ್ನ ನೀರಾವರಿ ಯೋಜನೆಯಲ್ಲದ ಬೇರೆ ಯೋಜನೆಗಳಿಗೆ ಬಳಸುವ ಮೂಲಕ ಹಾಗೂ ಅವಶ್ಯಕತೆ ಇಲ್ಲದ ಕೆಲ ಕಾಮಗಾರಿಗಳನ್ನ ಮಾಡುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿದ್ದು, ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಹಲವು ಕಾಮಗಾರಿಗಳ ಪೈಕಿ ನಗರ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಹೆಚ್ಚು ಗಮನ ಹರಿಸಿ ಕಾಮಗಾರಿ ಮಾಡಿಸುತ್ತಿದ್ದಾರೆ. ಏಕೆಂದರೆ ಈ ಕಾಮಗಾರಿಯೊಂದಕ್ಕೆ ಒಟ್ಟು ಹಣ 65% ಹಣವನ್ನ ಇದೊಂದೇ ಕಾಮಗಾರಿಗೆ ಬಳಕೆ ಮಾಡಲಾಗ್ತಿದೆ. ಚನ್ನಪಟ್ಟಣ ಕೆರೆಯ ಅಂಗಳದಲ್ಲಿ ರಾಜಕಾಲುವೆ ಮೇಲೆ ದ್ವಿಚಕ್ರ ವಾಹನ ನಿಲುಗಡೆಯ ಕಾಮಗಾರಿ, ಚೈನ್ ಲಿಂಕ್ ಫೆನ್ಸಿಂಗ್ಸ್, ಯೋಗಾಲಯ ಫೌಂಡೇಶನ್, ಟಾಯ್ಲೆಟ್ ಬ್ಲಾಕ್, ವಾಕಿಂಗ್ ಪಾತ್ ಮತ್ತು ಎಂಟ್ರೆನ್ಸ್ ಆರ್ಚ್ ಕಾಮಗಾರಿಗಳನ್ನ ಈ ಕೆರೆಯಲ್ಲಿ ಮಾಡಲಾಗ್ತಿದೆ. ಆದರೆ ಈ ಎಲ್ಲಾ ಕಾಮಗಾರಿಗಳು ಕಾಂಟ್ರಾಕ್ಟರ್ ಹಾಗೂ ಅಧಿಕಾರಿಗಳ ಅನುಕೂಲಕ್ಕಾಗಿ ಮಾತ್ರ ಮಾಡಲಾಗ್ತಿದೆ ಎಂಬ ಆರೋಪಗಳು ಕೇಳಿಬರ್ತಿವೆ. ಇದಕ್ಕೆ ಉದಾಹರಣೆ ಎಂಬಂತೆ ವಾಹನ ಪಾರ್ಕಿಂಗ್ ಜಾಗದಲ್ಲಿ ಪ್ಲಾಟ್ಫಾರಂಗೆ ಬಾಕ್ಸ್ ಎಲಿವೇಶನ್ ಮಾಡುವ ಬದಲು ಸರಿಸುಮಾರು 5 ಮೀಟರ್ ವಾಲ್ಗಳನ್ನ ನಿರ್ಮಾಣ ಮಾಡಿ ಹಣವನ್ನ ದುರ್ಬಳಕೆ ಮಾಡಲಾಗಿದೆ. ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ಸರ್ಕಾರದ ಕಣ್ಣು ಒರೆಸುವ ಸಲುವಾಗಿ ಅಳತೆ ನೀಡುವ ಸಲುವಾಗಿ ದಪ್ಪ ಗೋಡೆಗಳನ್ನ ನಿರ್ಮಾಣ ಮಾಡಿ ಮೆಸರ್ಮೆಂಟ್ ನೀಡಿ ಹಣ ದುರುಪಯೋಗ ಮಾಡಲಾಗ್ತಿದೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ಸೇರಿದಂತೆ ಇತರ ಕೆರೆಗಳು ಹಾಗೂ ಪಾರ್ಕ್ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನ ನಿಗದಿತ ಉದ್ದೇಶವಾದ ನೀರಾವರಿ ಯೋಜನೆಗೆ ಬಳಸುವುದನ್ನು ಬಿಟ್ಟು ಬೇರೆ ಇಲಾಖೆಯ ಕಾಮಗಾರಿಗಳಿಗೆ ಮಂಜೂರು ಮಾಡಿಸಿಕೊಂಡು ದುರುಪಯೋಗ ಮಾಡಲಾಗ್ತಿದ್ದು, ಸರ್ಕಾರ ಇತ್ತ ಗಮನ ಹರಿಸಿ ಕೂಡಲೇ ದುರುಪಯೋಗವಾಗಿರುವ ಹಣವನ್ನ ಸರ್ಕಾರ ವಸೂಲಿ ಮಾಡಿಕೊಳ್ಳುವುದರ ಜೊತೆಗೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ನೀಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ.